ಡಾಕ್ಟರ್, ಕಳೆದ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ ಕುರಿತಾಗಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ರಿ. ಸೊ ಫ್ಯಾಟಿ ಲಿವರ್ ರೀತಿ ಈಗ IBS ಕೂಡ ತುಂಬಾ ಕಾಮನ್ ಆಗ್ತಿದೆ. ಆ್ಯಂಡ್ ಒಂದಷ್ಟು ರಿಸರ್ಚ್ಗಳ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್ ಫಾರ್ IBS ಈಸ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಬೀಯಿಂಗ್ ಅ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ನೀವು ಏನು ಹೇಳ್ತೀರಾ? ಸ್ಟ್ರೆಸ್ ನಿಜವಾಗ್ಲೂ IBSಗೆ ಕಾರಣವಾಗುತ್ತಾ? ಎನಿ ಅದರ್ ಮೇಜರ್ ರೀಸನ್ ಫಾರ್ IBS ಏನಿದೆ ಅಂತ ಹೇಳ್ಕೊಡಿ ಡಾಕ್ಟರ್. ನೀವು ಹೇಳಿದ್ದು ಭಾಳ ಸತ್ಯ. ಅದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ IBS ಅನ್ನೋದು ಸ್ಟ್ರೆಸ್ ಅನ್ನೋದೇ. ಅಂದರೆ ನಮ್ಮದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಇವಾಗ ಎರಡು ನರ್ವಸ್ ಸಿಸ್ಟಮ್, ಒಂದು ನಮ್ಮ ಕೈಯಲ್ಲೇ ಮಾಡೋದು, ಅಂದರೆ ಇವಾಗ ನರ್ವ್ಸಲ್ಲಿ ನನ್ನ ಕೈ ಮೂಮೆಂಟು ನಾನು ಕಂಟ್ರೋಲ್ ಮಾಡ್ತೀನಿ. ಹಾಗೆ ಕಂಟ್ರೋಲ್ ಮಾಡೋ ಅಂಥದ್ದು ಕೈ ಕಾಲು ಎಲ್ಲ ಪ್ರತಿಯೊಂದು ಮೂಮೆಂಟು ನಾನು ಮಾತಾಡೋದು ಎಲ್ಲ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬರುತ್ತೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ನಮ್ಮ ಬೇರೆ ಅಂಗಾಂಗಗಳನ್ನು ಒಳಗಡೆ ಮ್ಯಾನೇಜ್ ಮಾಡುತ್ತೆ. ಎಷ್ಟು ರಕ್ತ ಎಲ್ಲಿಗೆ ಹೋಗಬೇಕು ಅನ್ನೋದು ಮ್ಯಾನೇಜ್ ಮಾಡುತ್ತೆ. ಯಾವುದು ನಮ್ಮ ಕರಳಿನ ಚಲನೆಯನ್ನು ಮ್ಯಾನೇಜ್ ಮಾಡುತ್ತೆ. ಮತ್ತು ಬೇರೆ ಹಾರ್ಟ್ ಹೇಗೆ ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ನೋಡುತ್ತೆ. ಲಂಗ್ಸ್ನ ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ನೋಡುತ್ತೆ. ಕಿಡ್ನೀಸ್ನ ನೋಡುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ, ಅದು ಎಲ್ಲ ಪೂರ್ತಿ ಆಟೋನಾಮಿಕ್ ನರ್ವಸ್ ಸಿಸ್ಟಮಿಂದ ಆಗೋದು. ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮಲ್ಲಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ಸಿಂಪಥೆಟಿಕ್ ಸಿಸ್ಟಮ್ ಅಂತ ಇದೆ, ಎರಡು ಥರ. ಇವೆರಡೂ ಇದು ಎಫೆಕ್ಟ್ ಆಗೋದು ನಮ್ಮ ಎಮೋಷನ್ಸಿಂದ. ಓಕೆ. ಸೊ ಇವಾಗ ನಮಗೆ ಸಡನ್ನಾಗಿ ಹೆದರಿಕೆ ಆಗುತ್ತೆ ಅಥವಾ ಕೋಪ ಬರುತ್ತೆ, ಆವಾಗ ಸಿಂಪಥೆಟಿಕ್ ಸಿಸ್ಟಮ್ ಭಾಳ ಆ್ಯಕ್ಟಿವ್ ಇರುತ್ತೆ. ಸೊ ಫೈಟ್ ಆರ್ ಫ್ಲೀ ಅಂತೀವಿ, ಅಂದರೆ ಜಗಳ ಆದರೂ ಆಡು ಓಡೋದು. ಸೊ ಅಂಥ ಗಾಬರಿ ಆದಾಗ ಅದು ಸಿಂಪಥೆಟಿಕ್ ಸಿಸ್ಟಮ್. ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅದು ನಮ್ಮ ಶಾಂತವಾಗಿರೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅಂದರೆ ನಾವು ನಾರ್ಮಲಾಗಿ ಏನು ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿದ್ದು ಸಂತೋಷವಾಗಿದ್ದು ಪಾಸಿಟಿವ್ ಥಾಟ್ಸ್ ಎಲ್ಲ ಇಟ್ಕೊಂಡಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಈ ನಮ್ಮ ಆಹಾರ ಚಲನೆ, ನಾವು ತಿಂದಿದ್ದು ಸ್ವಲ್ಪ ಚೆನ್ನಾಗಿ ಹೋಗೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇರುತ್ತೆ. ಜೀರ್ಣ ಶಕ್ತಿ ಜಾಸ್ತಿ ಆಗೋ ಥರ ಮಾಡುತ್ತೆ. ಇದು ಸಿಂಪಥೆಟಿಕ್ ಸಿಸ್ಟಮ್ ಏನಾಗುತ್ತೆ, ದ ನರ್ವ್ಸ್ ಆಫ್ ರಿಟೆನ್ಷನ್ ಅಂತ. ಅಂದರೆ ನಾವು ತಿಂದಿದ್ದು ಅಲ್ಲಲ್ಲೇ ಸೇರ್ಕೊಂಡ್ಬಿಡುತ್ತೆ, ಸರಿಯಾಗಿ ಮೂವ್ ಮಾಡೋಕ್ಕೆ ಬಿಡೋದಿಲ್ಲ. ಒಂದೊಂದು ಆರ್ಗನ್ನಲ್ಲಿ ಒಂದೊಂದು ಥರ, ಅಂದರೆ ನಾನು ಹೇಳ್ತಾ ಇರೋ ಡೈಜೆಸ್ಟಿವ್ ಸಿಸ್ಟಮಲ್ಲಿ. ಇವಾಗ ಹಾರ್ಟಿಗೆ ಬಂದರೆ ಹಾರ್ಟ್ ರೇಟ್ಸ್ ಭಾಳ ಬೇಗ ಆಗೋ ಥರ ಮಾಡುತ್ತೆ. ಈ ಲಂಗ್ಸ್ ಬೇಗ ಉಸಿರಾಡೋ ಥರ ಮಾಡುತ್ತೆ. ಹಾಗೆ ಸಿಂಪಥೆಟಿಕ್ ಸಿಸ್ಟಮ್ ಸ್ವಲ್ಪ. ಸೊ ನಾವು ಈ ಪ್ಯಾರಾಸಿಂಪಥೆಟಿಕ್ಕು ಸಿಂಪಥೆಟಿಕ್ಕು ಬ್ಯಾಲೆನ್ಸಲ್ಲಿರಬೇಕು. ಪ್ಯಾರಾಸಿಂಪಥೆಟಿಕ್ ಜಾಸ್ತಿ ಆದಷ್ಟು ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಭಾಳ ಒಳ್ಳೆಯದು. ಈ ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಆಗುತ್ತಲ್ಲ, ಆವಾಗ ಸಿಂಪಥೆಟಿಕ್ ಸಿಸ್ಟಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಕ್ಟಿವಿಟಿ. ಆವಾಗ ನಮಗೆ ಈ IBS ಅದೆಲ್ಲ ಬರುತ್ತೆ. ಸೊ ಈ IBSನಲ್ಲಿನೂ ಬೇರೆ ಬೇರೆ ಥರ ಇರುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಭೇದಿ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಮೋಷನೇ ಆಗೋದಿಲ್ಲ, ಕಟ್ಕೊಂಡ್ಬಿಡುತ್ತೆ. ಸೊ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮ್ಟಮ್ಸ್ ಬರುತ್ತೆ. ಸೊ ಈ ಪ್ರತಿಯೊಂದಕ್ಕೂ ಇವಾಗ ಈ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಅದು ನಮಗೆ ಇವಾಗ ಸ್ಟ್ರೆಸ್ ಆಗ್ತಾ ಇರುತ್ತೆ. ಸ್ಟ್ರೆಸ್ ಅಂದರೆ ಬರೀ ಟೆನ್ಷನ್ ಅಂತ ಅಲ್ಲ, ಈವನ್ ಬೇಜಾರು ಮಾಡಿಕೊಂಡು ನೆಗೆಟಿವ್ ಥಾಟ್ಸ್ ಬಂದು ನಾವು ಕುಗ್ಗಿದಾಗ, ಅಂದರೆ ಒಂದಿನ ಎರಡು ದಿನ ಅಲ್ಲ ನಾನು ಹೇಳೋದು, ಒಂದು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ನಮಗೆ ಮನಸ್ಸು ಶಾಂತವಾಗಿಲ್ಲ ಅಂದರೆ ಆವಾಗ ಈ ಕಾಯಿಲೆಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಓಕೆ. ಈಗ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಆಗಿದ್ರು ಸೊ ಫುಡ್ ತುಂಬಾ ಮ್ಯಾಟ್ರ್ ಆಗುತ್ತೆ, ನಾವು ಯಾವ ರೀತಿ ಆಹಾರ ಸೇವಿಸ್ತೀವಿ ಅಂತ. ಸೊ IBSಗೆ ಯಾವ್ಯಾವ ಆಹಾರಗಳು ಈ IBSನ್ನು ಟ್ರಿಗರ್ ಮಾಡುತ್ತೆ ಅಥವಾ ಅಗ್ರವೇಟ್ ಮಾಡುತ್ತೆ ಅಂತ ಡಾಕ್ಟರ್? ಇವಾಗ ಇಂಡಿವಿಜುವಲ್ ರೆಸ್ಪಾನ್ಸಸ್ ಅಂತ ಬೇರೆ ಬೇರೆ ಥರ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಆದರೆ ಹೆಚ್ಚಾಗಿ IBS ಅವರಿಗೆ ಈ ಗ್ಲೂಟೆನ್ ಫ್ರೀ ಇರಬೇಕು. ಅಂದರೆ ಗೋಧಿ ಇರಬಾರ್ದು, ಚಪಾತಿ ಇರಬಾರ್ದು, ರವೆ ಅಂದರೆ ಉಪ್ಪಿಟ್ಟು ಆಗೋದಿಲ್ಲ, ಮೈದಾ ಆಗೋದಿಲ್ಲ, ಬೇಕ್ರಿ ಐಟಮ್ಸ್ ಆಗೋದಿಲ್ಲ. ಆಮೇಲೆ ಕೆಲವ್ರಿಗೆ ಹಾಲು ಆಗೋದಿಲ್ಲ, ಸೊ ಹಾಲೂ ಕುಡಿಯೋಂಗಿಲ್ಲ.
ಸೊ ಕೆಫೆನ್ ಇಂದ ಕೂಡ ಟ್ರಿಗರ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, ಕಾಫಿ ಟೀ. ಹೌದೌದು. ಸೊ ಹಾಲಿರೋ ಪದಾರ್ಥಗಳೆಲ್ಲ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಹಾಲು ಗೋಧಿ ಭಾಳ ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ನೋಡಬೇಕು ನಾವು. ಇವಾಗ ಅವ್ರಿಗೆ ಒಂದು ಫುಡ್ ಡೈರಿ ಅಂತ ಹೇಳ್ತೀವಿ. ಅವ್ರು ಇಟ್ಕೊಂಡು ಯಾವ್ಯಾವ ನಿಮಗೆ ಬೇದಿ ಆಯಿತು ಇವತ್ತು ಅಥವಾ ಏನಾದರೂ ಅಪ್ಸೆಟ್ ಆಯಿತು, ಹಿಂದಿನ ದಿನ ಅಥವಾ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ತಿಂದ್ರಿ ಅಂತ ಬರೆದಿಟ್ಕೊಳ್ಳಿ ಅಂತೀವಿ. ಸೊ ಹಾಗೆ ಒಂದು 4-5 ಸಲ ಆದಾಗ ಬರೆದಿಟ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಇಂಥ ಪದಾರ್ಥದಿಂದ ಇದೇ ಕಾಮನ್ ಆಗಿತ್ತು, ಪ್ರತಿ ಸಲ ಇದು ತಿಂದಾಗಲೇ ಅವ್ರಿಗೆ ಹಂಗಾಯಿತು ಅಂತ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಓಕೆ. ಈ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಏನಿದೆ, ಇದರಿಂದ ಇರ್ರೆಗ್ಯುಲಾರಿಟಿ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆಯಾ? ಬೌವೆಲ್ ಮೂವ್ಮೆಂಟ್ ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇದೆಯಾ? ಹೌದು. ಸೊ ಇದು ಭಾಳ ಜನಕ್ಕೆ ಭೇದಿ ಮಾಡುತ್ತೆ. ಅಂದರೆ ದಿನಕ್ಕೆ 4-5 ಸಲ ಮೋಷನ್ಸ್ ಆಗ್ತಾ ಇರುತ್ತೆ, ಅಥವಾ ಇನ್ನೂ ಜಾಸ್ತಿನೇ ಆಗ್ತಾ ಇರ್ಬೋದು. ತಿಂದಿದ ತಕ್ಷಣ ಹೋಗ್ತಾ ಇರ್ಬೇಕು, ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆಮೇಲೆ ಕೆಲವ್ರಿಗೆ ಮಲಬದ್ಧತೆ ಕೂಡ ಆಗ್ಬೋದು, ನಾನು ಹೇಳ್ದಂಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಹಾಂ. ಸೊ 2 ಥರ ಆಗ್ಬೋದು. ಆಮೇಲೆ ಹೊಟ್ಟೆ ಹಿಂಡೋದು, ಅವಾಗವಾಗ ಹಿಂಡೋದು, ಆಮೇಲೆ ಮೋಷನ್ಗೆ ಹೋಗೋಕ್ಕೆ ಮುಂಚೆ ಹಿಂಡೋದು, ಹಾಗೆಲ್ಲ ಶುರುವಾಗುತ್ತೆ. ಮತ್ತು ಊಟ ಸರಿಯಾಗಿ ಸೇರೋದಿಲ್ಲ, ವೆಯ್ಟ್ ಲಾಸ್ ಅನ್ನೋದು ಶುರುವಾಗುತ್ತೆ, ಜೀರ್ಣ ಸರಿಯಾಗಿ ಆಗೋದಿಲ್ಲ. ಸೊ ಇಷ್ಟು ಆಗ್ಬೋದು. ಆಮೇಲೆ ಕೆಲವು ಕಡೆ ಅದು ಬರ್ತಾ ಬರ್ತಾ ಏನಾಗುತ್ತೆ, ಒಳಗಡೆ ಹುಣ್ಣುಗಳಾಗಕ್ಕೆ ಶುರುವಾಗುತ್ತೆ. ಅಂದರೆ IBS ಜಾಸ್ತಿ ಆಗ್ತಾ, ಅಲ್ಸರ್ಸ್ ಜಾಸ್ತಿ ಆಗುತ್ತೆ. ಸೊ ಅಲ್ಸರ್ಸ್ ಜಾಸ್ತಿ ಆದಾಗ ಅದು ಬೇರೆ ಕಾಯಿಲೆಗಳೇ ಬರುತ್ತೆ. ಸೊ ಅದು IBS ಅನ್ನೋದು IBD ಅಂತೀವಿ, ಅಂದರೆ ಇರಿಟಬಲ್ ಬೌಲ್ ಡಿಸೀಸ್ ಅಂತ. ಸೊ ಡಿಸೀಸ್ ಆಗೋ ನೆಕ್ಸ್ಟ್ ಸ್ಟೆಪ್ಗೆ ಹೊರಟೋಗಿದೆ ಅಂತ. ಸೊ ಹಂಗಾದಾಗ ಮೇಯ್ನಾಗಿ ಅದರಲ್ಲಿ 2 ಕಾಯಿಲೆಗಳಿದೆ. ಒಂದು ಕ್ರೋನ್ಸ್ ಡಿಸೀಸ್ ಅಂತೀವಿ, ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತೀವಿ. ಕ್ರೋನ್ಸ್ ಡಿಸೀಸ್ ಅನ್ನೋದು ಜಾಸ್ತಿ ಚಿಕ್ಕ ಕರಳಿಗೆ ಬರುವಂಥ ಕಾಯಿಲೆ. ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋದು ಹೆಚ್ಚಾಗಿ ದೊಡ್ಡ ಕರಳಿಗೆ ಬರೋ ಕಾಯಿಲೆ. ಸೊ ಅಲ್ಸರೇಟಿವ್ ಕೊಲೈಟಿಸಲ್ಲಿ ಎಲ್ಲ ಅಲ್ಸರ್ಸ್ ಆಗೋಗಿರುತ್ತೆ, ಒಳಗಡೆ ಸಿಕ್ಕಾಪಟ್ಟೆ ಹುಣ್ಣುಗಳಾಗಿ ಮೋಷನ್ನಲ್ಲಿ ಆಮು, ರಕ್ತ ಹೋಗೋದು ಅದೆಲ್ಲ ಜಾಸ್ತಿ ಆಗುತ್ತೆ. 2ರಲ್ಲೂ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ. ಕ್ರೋನ್ಸ್ ಡಿಸೀಸಲ್ಲಿ ಅಲ್ಲಲ್ಲಿ ಕರಳು ಸಣ್ಣಕ್ಕಾಗೋಗ್ಬಿಡುತ್ತೆ, ಚೆನ್ನಾಗಿ ಗಟ್ಟಿಯಾಗಿಬಿಟ್ಟು ಅಬ್ಸ್ಟ್ರಕ್ಷನ್ ಶುರುವಾಗುತ್ತೆ. ಸೊ ಅವರಲ್ಲಿ ಸರಿಯಾಗಿ ಊಟ ಸೇರ್ತಾ ಇರಲ್ಲ, ಆವಾಗವಾಗ ವಾಂತಿಗಳು ಆಗ್ತಾ ಇರೋದು, ಮತ್ತು ತೂಕ ಕಮ್ಮಿ ಆಗ್ತಾ ಹೋಗ್ತಾರೆ. ಸೊ ಅದೆಲ್ಲ ಕ್ರೋನ್ಸ್ ಡಿಸೀಸ್ನಲ್ಲಿ ಜಾಸ್ತಿ. ಅಲ್ಸರೇಟಿವ್ ಕೊಲೈಟಿಸಲ್ಲಿ ಬೇದಿ, ರಕ್ತ ಹೋಗೋದು ಅದೆಲ್ಲ ಜಾಸ್ತಿ. ಓಕೆ ಸರ್, IBSನ್ನು ಮನೇಲೇ ಟ್ರೀಟ್ ಮಾಡ್ಕೋಬೋದಾ? ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಇದಕ್ಕೆ ಚಿಕಿತ್ಸೆ ಪಡ್ಕೋಬೋದಾ, ಅಥವಾ ಡಾಕ್ಟರ್ ಹೆಲ್ಪ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ? ಇದು ಮೊಟ್ಟ ಮೊದಲನೇದಾಗಿ ಬೇಕಾಗಿರೋದೇನೆಂದರೆ ಅವರ ಮನಸ್ಸಿನ ಸ್ಥಿತಿ ಅದು ಸರಿ ಹೋಗಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಸೊ ಸ್ಟ್ರೆಸ್ ಕಮ್ಮಿ ಮಾಡೋದು ಡಾಕ್ಟರ್ಸ್ ಅಡ್ವೈಸ್ ತೊಗೋಬೇಕು, ಬಟ್ ಅವರಾಗೆ ಮಾಡ್ಕೋಬೇಕು. ಅಂದರೆ ಯಾವುದರಿಂದ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಅವರ ಕೆಲಸದಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಮನೆಯಲ್ಲೇ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಅವರ ಆ್ಯಟಿಟ್ಯೂಡ್ನಲ್ಲಿ ಪ್ರಾಬ್ಲಮ್ ಇರ್ಬೋದು. ಪ್ರತಿಯೊಂದಕ್ಕೂ ಟೆನ್ಷನ್ ತಗೋತಾ ಇರ್ತಾರೆ, ಪ್ರತಿಯೊಂದು ಒಂದು ಚಿಕ್ಕದೂ ದೊಡ್ಡದಾಗಿ ಅನ್ಕೋತಾ ಇರ್ತಾರೆ, ಮತ್ತು ಎಲ್ಲದಕ್ಕೂ ಹೆದರ್ತಾ ಇರ್ತಾರೆ. ನಾನು ಹಿಂಗೆ ಮಾಡಿದ್ರೆ ಹೆಂಗಾಗ್ಬಿಡ್ಬೋದು, ನಾನು ಹೊರಗಡೆ ಹೋದರೆ ನನಗೆ ಏನಾಗುತ್ತೋ ಏನೋ, ಹಾಗೆ ಒಂದೊಂದೇ ಇದಾಗ್ತಾ ಇರುತ್ತೆ. ಒಂದೊಂದು ಕೆಲಸದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಡಿಸ್ಟರ್ಬೆನ್ಸ್, ಇವಾಗ BPO ಅಂಥವೆಲ್ಲ ಜಾಸ್ತಿ ಇದೆ. ಸೊ ಡ್ಯೂಟಿ ಅವರ್ಸ್ ಸರಿಯಾಗಿರೋದಿಲ್ಲ. ಸ್ಲೀಪ್ ಪ್ಯಾಟರ್ನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮದು ಬಯೋಲಾಜಿಕಲ್ ರಿದಮ್ ಅಂತ ಇರುತ್ತೆ. ಸೊ ನಾವು ರಾತ್ರಿನೇ ನಿದ್ದೆ ಹೋಗಬೇಕು. ನಮ್ಮ ನೈಟ್ ಡ್ಯೂಟಿ ಇದ್ದು ಸೊ 1 ತಿಂಗಳು, ಮತ್ತು 1 ತಿಂಗಳು ಡೇ ಡ್ಯೂಟಿ ಇದ್ದಾಗ ಅದು ಬಯೋಲಾಜಿಕಲ್ ರಿದಮ್, ಸರ್ಕೈಡಿಯನ್ ರಿದಮ್ ಅಂತ, ಅದು ಪೂರ್ತಿ ಡಿಸ್ಟರ್ಬ್ ಆಗೋಗುತ್ತೆ. ಅದು ಡಿಸ್ಟರ್ಬ್ ಆದಾಗ್ಲೂ ನಮಗೆ ಸ್ಟ್ರೆಸ್ ಲೆವೆಲ್ಸ್, ಈ ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆಗುತ್ತೆ, ಸಿಂಪಥೆಟಿಕ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ಮತ್ತು ನಮಗೆ ಒಬಿಸಿಟಿನೂ ಅದರಿಂದ ಬರ್ಬೋದು, ಮತ್ತು ಕಾಯಿಲೆಗಳು IBS ಭಾಳ ಜಾಸ್ತಿ ಬರುತ್ತೆ ಅದರಿಂದ. ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಕೋಬೋದು. ಬಟ್ ಇದಕ್ಕಿಂತ ಹೆಚ್ಚಾದಾಗ ನಾವು ಕೆಲವು ಔಷಧಿಗಳು ಬೇಕಾಗುತ್ತೆ. ಸೊ ಆವಾಗ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಡಾಕ್ಟರ್ಸು ಬೇರೆ ಬೇರೆ ಇದು ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ. ಫಸ್ಟು ಮನಸ್ಸು ಸರಿ ಹೋಗೋದಕ್ಕೆ, 2ನೇದು ಇಂಟೆಸ್ಟೈನ್ಸ್ನಲ್ಲಿ ಮೂಮೆಂಟು ಎಲ್ಲ ಸರಿ ಹೋಗೋದಕ್ಕೆ, 3ನೇದು
ಆ ಬ್ಯಾಕ್ಟೀರಿಯಾ ಬೇರೆ ಆಗೋಗಿರುತ್ತೆ, ನಮ್ಮ Good bacteria, ಕರಳಿನಲ್ಲಿ bad bacteria. ಇರುವಂಥ ಬ್ಯಾಕ್ಟೀರಿಯಾ. ಸೊ ಅದೂ ಸ್ವಲ್ಪ IBS ಮಾಡ್ತಾ ಇರುತ್ತೆ. ಸೊ ಆ ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಹೋಗಿ ಒಳ್ಳೆ ಬ್ಯಾಕ್ಟೀರಿಯಾ ರೀಪ್ಲೇಸ್ ಆಗೋದಕ್ಕೆ ಪ್ರೀಬಯೋಟಿಕ್ಕು ಪ್ರೋಬಯೋಟಿಕ್ಸ್ ಅಂತ ಮಾತ್ರೆಗಳು ಬರುತ್ತೆ, ಅದನ್ನು ಕೊಡ್ತಾರೆ. ಸೊ ಈ ಕೆಲವು ಔಷಧಿಗಳೆಲ್ಲ ಕೊಡ್ಬೋದು. ಬಟ್ ಇದು IBDಗೆ ಹೋದಾಗ ಅದಕ್ಕೆ ಬಹಳಷ್ಟು ಜಾಸ್ತಿ ಔಷಧಿಗಳು ಕೊಡಬೇಕಾಗುತ್ತೆ. ಸ್ವಲ್ಪ ಇಮ್ಯೂನ್ ರೆಸ್ಪಾನ್ಸೂ ಚೇಂಜ್ ಆಗೋಗಿರುತ್ತೆ ಬಾಡಿನಲ್ಲಿ. ಆವಾಗ ನಾವು ಸ್ಟೀರಾಯ್ಡ್ಸ್ ಕೊಡಬೇಕಾಗುತ್ತೆ, ಮತ್ತು ಬಯೋಲಾಜಿಕಲ್ಸ್ ಅಂತ ಸ್ವಲ್ಪ ಭಾಳ ಕಾಸ್ಟ್ಲಿ ಮೆಡಿಸಿನ್ಸ್ ಎಲ್ಲ ಕೊಡಬೇಕಾಗುತ್ತೆ. ಆವಾಗ ಅವರು ಡಾಕ್ಟ್ರನ್ನ ನೋಡಲೇಬೇಕು.